2026 ಫೆಬ್ರವರಿ 17 ಮಂಗಳವಾರ ಫಾಲ್ಗುಣ ಅಮಾವಾಸ್ಯೆಯಂದು ವರ್ಷದ ಮೊದಲ ವಲಯಾಕಾರದ ಸೂರ್ಯಗ್ರಹಣ ಸಂಭವಿಸಲಿದೆ. ವಲಯಾಕಾರ ಅಂದರೆ ರಿಂಗ್ ಆಫ್ ಫೈರ್ ಎಂದು ಅರ್ಥ. ಇದು ಭಾರತದಲ್ಲಿ ಗೋಚರಿಸದ ಕಾರಣ ಸೂತಕ ಅವಧಿ ಇರುವುದಿಲ್ಲ. ಆದರೆ ಇದು ಕುಂಭ ರಾಶಿಯಲ್ಲಿ ನಡೆಯಲಿದ್ದು ಜ್ಯೋತಿಷ್ಯದ ಪ್ರಕಾರ ವಿಶೇಷ ಮಹತ್ವ ಪಡೆದಿದೆ. ಇದು ಭೌಮತಿ ಅಮಾವಾಸ್ಯೆಯಂದು ಪಿತೃತರ್ಪಣ ಮತ್ತು ವಿಶೇಷ ಪೂಜೆಗಳಿಗೆ ಉತ್ತಮ ದಿನವಾಗಿದೆ. ಇನ್ನು ಸೂರ್ಯಗ್ರಹಣದ ವಿವರ ನೋಡುವುದಾದರೆ ದಿನಾಂಕ 17 ಫೆಬ್ರವರಿ 2026 ಅಂದರೆ ಮಂಗಳವಾರದಂದು ಉದಯಿಸಲಿದೆ. ಗ್ರಹಣದ ಪ್ರಕಾರ ವಲಯಾಕಾರದ ಸೂರ್ಯಗ್ರಹಣ ರಿಂಗ್ ಆಫ್ ಸೂರ್ಯಗ್ರಹಣ ಎಂತಲೇ ಕರೆಯುತ್ತಾರೆ. ಇದು ಅಂಟಾರ್ಟಿಕಾ, ದಕ್ಷಿಣ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದ ಭಾಗಗಳಲ್ಲಿ ಮಾತ್ರ ಗೋಚರಿಸುತ್ತದೆ. ನೆನಪಿರಲಿ, ಭಾರತದಲ್ಲಿ ಈ ಗ್ರಹಣವು ಗೋಚರಿಸುವುದರಿಂದ ಆದ್ದರಿಂದ ಇಲ್ಲಿ ಸೂತಕ ಕಾಲ ಅನ್ವಯಿಸುವುದಿಲ್ಲ. ಶಿವರಾತ್ರಿ ಅಮಾವಾಸ್ಯೆ ಅಥವಾ ಫಾಲ್ಗುಣ ಅಮಾವಾಸ್ಯೆ. ಗ್ರಹಣ ಮತ್ತು ಅಮಾವಾಸ್ಯೆ ಒಂದೇ ಸಮಯ ಬಂದಿರುವುದು ವಿಶೇಷವಾಗಿದೆ. ಅಮಾವಾಸ್ಯೆಯ ತಿಥಿಯು ಫೆಬ್ರವರಿ 16ರಂದು ಸಂಜೆ 5:34ಕ್ಕೆ ಪ್ರಾರಂಭವಾಗಿ ಫೆಬ್ರವರಿ 17ರಂದು 5:30ಕ್ಕೆ ಕೊನೆಗೊಳ್ಳುತ್ತದೆ. ಇದು ಮಂಗಳವಾರ ಬಂದಿರುವುದರಿಂದ ಭೌಮತಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಇದು ಪಿತೃತರ್ಪಣ, ದಾನ ಮತ್ತು ಪೂರ್ವಜರ ಪೂಜೆಗೆ ಮಂಗಳಕರವಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಕುಂಭರಾಶಿಯಲ್ಲಿ ಬುಧ ಆದಿತ್ಯ ರಾಜಯೋಗ, ಲಕ್ಷ್ಮೀನಾರಾಯಣ ರಾಜಯೋಗ, ಶುಕ್ರ ಆದಿತ್ಯ ರಾಜಯೋಗ ಮತ್ತು ಚಂದ್ರಮಂಗಳ ಸಂಯೋಗದಿಂದ ಮಹಾಲಕ್ಷ್ಮಿ ರಾಜಯೋಗಗಳು ರೂಪುಗೊಳ್ಳುತ್ತವೆ. ಇನ್ನು ಗ್ರಹಣವು ಭಾರತದಲ್ಲಿ ಕಾಣಿಸದ ಕಾರಣ ದೇವಸ್ಥಾನದ ಬಾಗಿಲುಗಳು ತೆರೆದಿರುತ್ತವೆ ಮತ್ತು ಅಮಾವಾಸ್ಯೆಯ ಸಾಮಾನ್ಯ ಪೂಜೆಗಳು ಸಹ ಮಾಡಬಹುದು. ಜ್ಯೋತಿಷ್ಯದ ದೃಷ್ಟಿಕೋನದಲ್ಲಿ ಹೇಳುವುದಾದರೆ ಈ ಗ್ರಹಣವು ಕುಂಭ ರಾಶಿಯಲ್ಲಿ ಮತ್ತು ಧನಿಷ್ಠ ನಕ್ಷತ್ರದಲ್ಲಿ ನಡೆಯುತ್ತದೆ. ಕೆಲವು ರಾಶಿಗಳಿಗೆ ಇದು ಅದೃಷ್ಟವೆಂದರೆ 6 ರಾಶಿಗಳ ಮೇಲೆ ನಕಾರಾತ್ಮಕ ಪರಿಣಾಮವೂ ಸಹ ಬೀರಬಹುದು. ಎಚ್ಚರಿಕೆಯಿಂದಿರಿ. ಶಿವರಾತ್ರಿಯ ನೈಜ ದಿನಾಂಕವು ಮಹಾಶಿವರಾತ್ರಿ ಗ್ರಹಣಕ್ಕಿಂತ ಮುಂಚಿತವಾಗಿ ಅಂದರೆ ಫೆಬ್ರವರಿ 15ರ ಆಸುಪಾಸಿನಲ್ಲಿಯೇ ಬರುತ್ತದೆ. ಇನ್ನು 6 ರಾಶಿಗಳ ಮೇಲೆ ಸೂರ್ಯಗ್ರಹಣವು ಅತಿ ಹೆಚ್ಚು ಆಪತ್ತನ್ನು ತರುತ್ತದೆ ಅಂತಲೇ ಹೇಳಬಹುದು. ಯಾವುವು ಆ 6 ರಾಶಿಗಳು ಎಂದು ನೋಡುವುದಾದರೆ ಧಾರ್ಮಿಕ ಮತ್ತು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ವಿಶೇಷವಾಗಿ ತಿಳಿದುಕೊಳ್ಳೋಣ ಬನ್ನಿ. ಕುಂಭರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಮೀನ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ. ಈ 6 ರಾಶಿಗಳು ಅತಿ ಹೆಚ್ಚು ಗಮನವಹಿಸಿ ಸೂರ್ಯಗ್ರಹಣದ ಬಗ್ಗೆ. ಉಂಗುರಾಕಾರದ ಸೂರ್ಯಗ್ರಹಣವು ಈ ಬಾರಿ ಸಂಭವಿಸಲಿದೆ. ಅಂದರೆ ಬೆಂಕಿಯ ಉಂಗುರ ಥರ ಸೃಷ್ಟಿಸುತ್ತದೆ ಈ ಸೂರ್ಯಗ್ರಹಣ. ಸೂರ್ಯಗ್ರಹಣವು ಗರ್ಭಿಣಿಯರ ಮೇಲೆ ದೈಹಿಕವಾಗಿ ಯಾವುದೇ ಹಾನಿಕಾರಕ ಪರಿಣಾಮ ಬೀರುವುದಿಲ್ಲ ಎಂದು ವೈಜ್ಞಾನಿಕ ಅಧ್ಯಯನಗಳು ದೃಢಪಡಿಸಿವೆ. ಗ್ರಹಣದ ವಿಕಿರಣಗಳು ಭ್ರೂಣದ ಮೇಲೆ ಪರಿಣಾಮ ಬೀರುವುದು. ಆದಾಗ್ಯೂ ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಮನೆಯೊಳಗೆ ಇರುವುದು, ನೇರವಾಗಿ ನೋಡದಿರುವುದು ಮತ್ತು ಆಹಾರ ಸೇವಿಸುತ್ತಿರುವುದು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಗ್ರಹಣವನ್ನು ನೋಡುವುದು, ಗ್ರಹಣದ ಸ್ಪರ್ಶ ತಮ್ಮ ಮೇಲೆ ಬೀಳುವುದು ಮತ್ತು ಊಟ ಮಾಡುವುದು ಇದು ಯಾವುದೂ ಸಹ ಒಳಿತು ಇಲ್ಲ ಎಂದು ಹೇಳಬಹುದು. ಸೂರ್ಯಗ್ರಹಣವು ಯಾವುದೇ ಹಾನಿಕಾರಕ ಕಿರಣಗಳನ್ನು ಹೊರಸೂಸುವುದಿಲ್ಲ. ಇದು ಕೇವಲ ನೈಸರ್ಗಿಕ ಖಗೋಳದ ವಿದ್ಯಮಾನವಾಗಿದೆ. ಆರೋಗ್ಯದ ಮೇಲೆ ಪರಿಣಾಮ. ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ
ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಬಹುದು. ಆದರೆ ನೇರವಾಗಿ ಸೂರ್ಯನನ್ನು ನೋಡುವುದು ತಪ್ಪಿಸಬೇಕು. ಸಂಸ್ಕೃತಿ ಮತ್ತು ನಂಬಿಕೆಗಳ ಪ್ರಕಾರ ಗರ್ಭಿಣಿಯರು ಮನೆಯಿಂದ ಹೊರಬರದೇ ಇರುವುದು, ಚೂಪಾದ ವಸ್ತುಗಳನ್ನು ಬಳಸುವುದು ಮತ್ತು ವಿಶ್ರಾಂತಿ ಪಡೆಯುವುದು ಒಳ್ಳೆಯದು ಎಂತಲೇ ಹೇಳಬಹುದು. ಗ್ರಹಣದ ಸಮಯದಲ್ಲಿ ಉಪವಾಸ ಇರಬೇಕೆಂದಿಲ್ಲ. ಲಘು ಆಹಾರ ಸೇವಿಸುವುದು ಒಳ್ಳೆಯದು. ಇನ್ನು ಪಾಲಿಸಬೇಕಾದ ನಿಯಮಗಳು ಏನೆಂದರೆ, ಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬೇಡಿ, ದೀರ್ಘಕಾಲ ಮಲಗುವುದನ್ನು ತಪ್ಪಿಸಿ, ಮಾನಸಿಕವಾಗಿ ಶಾಂತವಾಗಿರಿ ಎಂಬುದು ಹೇಳಬಲ್ಲೆ ಅಷ್ಟೇ. ಇನ್ನು ಈ ಸೂರ್ಯಗ್ರಹಣವು 17 ಮಂಗಳವಾರ ಭಾಗಶಃ ಗ್ರಹಣ ಆರಂಭ ಆಗುವುದು. ಅಂದರೆ ಮಧ್ಯಾಹ್ನ 3:26ರಿಂದ ಗರಿಷ್ಠ ಗ್ರಹಣ ಪ್ರಾರಂಭ ಸಂಜೆ 5:12ರವರೆಗೆ, ಸಂಜೆ 5:43ರಿಂದ ಅಂತ್ಯದತ್ತ ಸಾಗುವುದು 6:12ರವರೆಗೆ. ಒಟ್ಟಾರೆ ಹೇಳುವುದಾದರೆ 3:26ರಿಂದ 6:12ರವರೆಗೆ ಸೂರ್ಯ ಸಂಪೂರ್ಣ ಗ್ರಹಣ ಹೊಂದಿರುತ್ತಾನೆ. ಹಿಂದೂ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಯಾವುದೇ ನಿರ್ದಿಷ್ಟ ಪ್ರದೇಶದಲ್ಲಿ ಗ್ರಹಣ ಗೋಚರಿಸದೇ ಇದ್ದರೆ ಅದರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ಗ್ರಹಣ ಅವಧಿಯಲ್ಲಿ ಅನೇಕ ದೈನಂದಿನ ಚಟುವಟಿಕೆಗಳು, ದೇವಾಲಯಗಳಿಗೆ ಭೇಟಿ ನೀಡಿ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆದುಕೊಳ್ಳಬಹುದು. ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ ಕೆಲವು ಕೆಲಸಗಳು: ಸೂರ್ಯಗ್ರಹಣದ ಸಮಯದಲ್ಲಿ ಪವಿತ್ರ ಪುಸ್ತಕಗಳನ್ನು ಓದುವುದು, ಮಂತ್ರಗಳನ್ನು ಪಠಿಸುವುದು ಮತ್ತು ನಾಮ ಜಪ ಮಾಡುವುದು ಸೇರಿದಂತೆ ವಿವಿಧ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡಿ. ಸ್ನಾನ ಮಾಡಿ ಗ್ರಹಣ ಹಿಡಿಯುವುದಕ್ಕಿಂತ ಮೊದಲು ಮತ್ತು ಗ್ರಹಣ ಬಿಟ್ಟ ನಂತರ ಸ್ನಾನ ಮಾಡಬೇಕು. ಇದು ನಕಾರಾತ್ಮಕ ಶಕ್ತಿಯನ್ನು ದೂರವಾಗಿಸುತ್ತದೆ. ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಕೂಡ ಒಂದು ಮಹತ್ವದಾಗಿದೆ. ಇನ್ನು ದಾನ ಮಾಡುವುದರಲ್ಲಿ ವಿಶೇಷವಾದ ಸ್ಥಾನ ಈ ಗ್ರಹಣ ಹೊಂದಿದೆ. ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಮೊದಲು ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು. ಈ ದಿನದಂದು ಹಾಲು, ಕಪ್ಪು ಬಟ್ಟೆ, ಕಪ್ಪು ಉದ್ದಿನಬೇಳೆ, 7 ಬಗೆಯ ಧಾನ್ಯಗಳು, ಬಿಳಿ ಬಟ್ಟೆ ದಾನ ಮಾಡಬಹುದು. ಇದರಿಂದ ಒಳ್ಳೆಯ ಒಳಿತನ್ನು ನೀವು ಕಾಣುವಿರಿ. ಇನ್ನು ಸೂರ್ಯಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸುವುದು ತಪ್ಪು ಕೆಲಸ ಮಾಡಲೇಬಾರದು. ಇದರಿಂದ ನಕಾರಾತ್ಮಕ ಶಕ್ತಿಯನ್ನು ಆರೋಗ್ಯಕ್ಕೆ ನೀವೇ ಆಹ್ವಾನಿಸಿದಂತಾಗುತ್ತದೆ. ಸೂರ್ಯಗ್ರಹಣದ ದಿನದಂದು ಹೊಸ ಉದ್ಯೋಗಗಳನ್ನು, ಹೊಸ ಕೆಲಸಗಳನ್ನು ಪ್ರಾರಂಭಿಸಬೇಡಿ. ಪ್ರಮುಖ ಪತ್ರಗಳಲ್ಲಿ ಸಹಿ ಹಾಕಬೇಡಿ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹೊಸ ವಸ್ತುಗಳನ್ನು ಖರೀದಿಸಬೇಡಿ. ಮದುವೆಗಳು, ಗೃಹ ಪ್ರವೇಶ, ಮುಂಡನ ಸಮಾರಂಭಗಳಂತಹ ಶುಭ ಸಮಾರಂಭಗಳನ್ನು ಮಾಡುವುದನ್ನು ತಪ್ಪಿಸಬೇಕು. ಈ ದಿನದಂದು ವಾದ ವಿವಾದಗಳನ್ನು ಮಾಡುವುದು, ಜಗಳ ಮಾಡುವುದು ಮತ್ತು ನಕಾರಾತ್ಮಕ ಚಿಂತನೆಗಳನ್ನು ಮಾಡುವುದು ತಪ್ಪು. ಗ್ರಹಣದ ಸಮಯದಲ್ಲಿ ಕೂದಲು ಕತ್ತರಿಸಬೇಡಿ, ಕ್ಷೌರ ಮಾಡಬೇಡಿ, ದೇಹಕ್ಕೆ ಎಣ್ಣೆ ಹಚ್ಚಬೇಡಿ ಅಥವಾ ಹಿಂದಿನ ವಿಡಿಯೋಗಳಲ್ಲಿ ಹೇಳಿಕೊಟ್ಟಿದ್ದೇನೆ, ಸೂರ್ಯನ ಬೀಜಾಕ್ಷರಿ ಮಂತ್ರವನ್ನು ಪಠಿಸುವುದರ ಮೂಲಕ ಉತ್ತಮ ದೀರ್ಘಾಯುಷ್ಯು ಮತ್ತು ಸೂರ್ಯನ ವಕ್ರ ಪ್ರಭಾವವನ್ನು ತಪ್ಪಿಸಿಕೊಳ್ಳಬಹುದು. ಆದಿತ್ಯ ಹೃದಯ ಸ್ತೋತ್ರವನ್ನು ಸಹ ನೀವು ಪಠಿಸಬಹುದು. ಸೂರ್ಯದೇವನಿಗೆ ಸಮರ್ಪಿತವಾದ ಒಂದು ಸ್ತೋತ್ರವನ್ನು ಪಠಿಸಿದರೆ ಸಾಕು. ಆತ್ಮವಿಶ್ವಾಸ ಮತ್ತು ಧೈರ್ಯ ವೃದ್ಧಿಯಾಗುತ್ತದೆ. ಆರೋಗ್ಯದ ಸಮಸ್ಯೆಗಳು ಸಹ ದೂರವಾಗುತ್ತದೆ. ಶತ್ರುಗಳ ವಿರುದ್ಧ ವಿಜಯ ಸಾಧಿಸಲು ಸಹ ಇದು ಸಹಾಯಕಾರಿಯಾಗಿದೆ. ಇನ್ನು ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಸಾಕು, ಎಲ್ಲ ರೀತಿಯ ಒಳಿತನ್ನು ಸಹ ನೀವು ಕಾಣುವಿರಿ. ಇದಿಷ್ಟು ಸೂರ್ಯಗ್ರಹಣ ಮತ್ತು ಮಹಾಶಿವರಾತ್ರಿಯ ಅಮಾವಾಸ್ಯೆಯ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ.